ಹಿಡಿಯಾಕತೈತಿ ಇನ್ನೂ ಒಂದು ನೋಡ್ಬೋದು. ಈ ಥರ ಸಿಕ್ಕಾಪಟ್ಟೆ ಹೈಟ್ ಐತಿ. ಇವಾಗ ನನ್ನ ತಲೆ ಮೇಲೆ ಐತಿ ಸೂರ್ಯ ಕಾಂತಿ. ಒಂದು 6 ಫೀಟ್ ಮೇಲೆ ಇರ್ಬೋದು, 6-7 ಫೂಟ್ ಇರ್ಬೋದು. ಅದು ನೋಡಿ ಹೊಟ್ಟೆಗೆ ಇಟ್ಕೊಂಡು ಹೆಂಗೆ ಸುಮ್ಮನೆ ಮುಕ್ಕಣೈತಿ. ಹಿಂಗೈತೆ ಅದು ದನ. ಯಾವ ಬರಲಿ ಒಳಾಕ್ಕೊಂಬಿಡ್ತಾವೆ. ಎಣ್ಣೆ ಗೊಬ್ಬರದ ಫೋರ್ಸ್ಗೆ ಜಿಗದ ಮೇಲಕ್ಕೆ ಹೋಗ್ಬೇಕಲ್ಲ, ಬೆಳಿಬೇಕಲ್ಲ, ಅದು ಆಗದೆ ಇರೋಕೆ ಸ್ವಲ್ಪ ಸೈಡ್ಗೆ ಸಿಗೈತಿ. ನೋಡ್ಬೋದು. ಈ ಥರ ಸಿಕ್ಕಾಪಟ್ಟೆ ಹೈಟ್ ಐತಿ. ಇವಾಗ ನನ್ನ ತಲೆ ಮೇಲೆ ಐತಿ ಸೂರ್ಯ ಕಾಂತಿ. ಒಂದು 6 ಫೀಟ್ ಮೇಲೆ ಇರ್ಬೋದು, 6-7 ಫೂಟ್ ಇರ್ಬೋದು. ಒಳ್ಳೆ ಸೀಡ್ಸ್ ಅಂತ ಅನ್ಬೋದು. ಸಖತ್ತಾಗಿ ಬಂದೈತಿ ಬೆಳೆಯೋದು. ನೀರಿನ ಅವಶ್ಯಕತೆ ಜಾಸ್ತಿ ಐತಿ. ಮಳೆ ಕೂಡ ಆಗಬೇಕು. ಮಳೆ ಆಗಲಿಲ್ಲ ಅಂತ ತೊಂದರೆ ಇದ್ದಿದ್ದೆ. ಹಿಂದೆಲ್ಲ ನೋಡ್ಬೋದು ನೀವು, ಹೆಜ್ಜೆನ ಹುಳ ಹಾರಾಡತ್ತವು. ಹೂವದ್ದು ರಸ ಏನಾದ್ರು ಬರ್ತಾವೆ ಅವು. ಮೊನ್ನೆ ಒಂದು ಸ್ವಲ್ಪ ಎಣ್ಣೆ ಹೊಡೆದಿದ್ದೆ. ಎಣ್ಣೆ ಹೊಡೆದಕ್ಕೆ ಈ ಥರ ಆಗೈತೆ ನೋಡಿ, ಸೀಳೈತಿದೆ. ಅಂದ್ರೆ ಅದರ ಫೋರ್ಸ್, ಎಣ್ಣೆ ಗೊಬ್ಬರದ ಫೋರ್ಸ್ಗೆ ಜಿಗದ ಮೇಲಕ್ಕೆ ಹೋಗ್ಬೇಕಲ್ಲ, ಬೆಳಿಬೇಕಲ್ಲ, ಅದು ಆಗದೆ ಇರೋಕೆ ಸ್ವಲ್ಪ ಸೈಡ್ಗೆ ಸಿಗೈತಿ. ಈ ಸೂರ್ಯಕಾಂತಿ ಐತಲ್ಲ, ಈ ಸೂರ್ಯಕಾಂತಿ ಒಂದು ಸ್ಪೆಷಲ್ ಮೂಮೆಂಟ್ ಹೇಳ್ತೀನಿ. ಮೇಲಿರೋ ಸೂರ್ಯನಿಗೂ ಮತ್ತು ಕೆಳಗಿರೋ ಸೂರ್ಯಕಾಂತಿಗೂ ಒಂದು ನಂಟು ಐತಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಈಗ ಸೂರ್ಯ ಜಸ್ಟ್ 10:30 ಈ ಥರ ಐತಿ. ಇದು ಸೂರ್ಯ ಈಗ ಒಂದು 140 ಆ್ಯಂಗಲ್ 120 ಆ್ಯಂಗಲ್ನಲ್ಲಿ ಐತಿ ಡಿಗ್ರಿಯಲ್ಲಿ. ಇದು ಕೂಡ ಅಷ್ಟೇ ಅದಕ್ಕೆ ಅಪೋಸಿಟಾಗಿ ಸೂರ್ಯಕಾಂತಿ ಐತಿ. ಸೂರ್ಯ ಯಾವ ಥರ ಹುಟ್ಟಿ ಯಾವ ಥರ ಮೇಲೆಯಿಂದ ಸನ್ಸೆಟ್ ಹಾಕೋಣ ಅಂದ್ರೆ ಮುಳುಗ್ತಾನ, ಅದೇ ಥರನ ಇದೈತಲ್ಲ ಇಷ್ಟೇ ಇರುತ್ತಾ. ಇಷ್ಟಿಂದ ಏನು ಮಾಡ್ತಾ ಹಿಂಗೆ ಮತ್ತೆ ಈ ಕಡೆ ಬರುತ್ತಾ. ಮತ್ತೊಳ್ಳೆ ಮುಂಜಾನೆ ಹೇಳೋದ್ರೊಳಗೆ ಮತ್ತೆ ಈ ಕಡೆ ಇರುತ್ತಾ. ಬಟ್ ರಾತ್ರಿ ಏನಾಗುತ್ತಪ್ಪ ಅಂದರೆ ಚೇಂಜ್ ಆಗುತ್ತೆ ಮೂಡು ಕೂಡ ಅದ್ರದ್ದು. ಒಂದು ಸ್ಥಾನ ಪಲ್ಲಟ ಅಂತಾರಲ್ಲ, ಆ ಥರ ಸ್ಥಾನ ಪಲ್ಲಟ ಅಂತಂದ್ರೆ ಇದು ಕಿತ್ತಿ ಬೇರೆ ಕಡೆ ಹೋಗಲ್ಲ. ಬಟ್ ಇಲ್ಲೇ ಇರುತ್ತಾ. ಏನಾಗುತ್ತಪ್ಪ ಅಂದ್ರೆ ಈ ಬ್ಯಾಕ್ ಸೈಡ್ ಇದ್ದದ್ದು ಫ್ರಂಟ್ ಸೈಡ್ ಬಂದು ಬರುತ್ತೆ. ಯಾಕಂದ್ರೆ ಸೂರ್ಯ ಹುಟ್ಟೋದ್ರಿಂದ ಪೂರ್ವ ಪಶ್ಚಿಮಕ್ಕೆ ಮುಳುಗ್ತಾನಲ್ಲ, ಪಶ್ಚಿಮಕ್ಕೆ ಹಿಂಗೆ ಬಾಗುತ್ತೆ. ಬಟ್ ಈ ಥರ ಒಂದು ಸೂರ್ಯನ ಬೆಳಕಿಗಾಗಿ ಮತ್ತು ಸೂರ್ಯನ ಪ್ರತಿಬಿಂಬವಾಗಿ ಇರುವಂಥದ್ದು ಒಂದೇ ಒಂದು, ಅದು ಸೂರ್ಯಕಾಂತಿ. ಇಲ್ಲಿ ನೋಡ್ಬೋದು, ಇಷ್ಟು ದಪ್ಪ ಆಯಿತು ಬಡ್ಡಿದು. ಇಷ್ಟು ದಪ್ಪ ಇದ್ದದ್ನಾಗ ಏನಾಗುತ್ತಪ್ಪ ಅಂತಂದ್ರೆ, ಮೇಲೆ ತೆನಿ ಬಿಡ್ತಿರ್ತೈತಲ್ಲ, ಆ ತೆನಿ ಕೂಡ ಅಗಲಾಗಿ ಬರುತ್ತೆ, ಮತ್ತು ಕಾಳು ಕೂಡ ದಪ್ಪಾಗಿ ಬರುತ್ತೆ. ಅದಕ್ಕೆ ಒಳ್ಳೆ ನೀರು, ಒಳ್ಳೆ ಗೊಬ್ಬರ ಹಾಕಿದ್ರೆ ಸರಿಯಾಗಿ ಪೀಕ್ ಬರುತ್ತಂತ ನನ್ನ ಅನಿಸಿಕೆ. ರೈತರಿಗೆ ಇದೇ ಥರ ಅಂದ್ರೆ ಸರ್ಕಾರ ಗೊಬ್ಬರ ಹಾಕೋಕ್ಕಿಂತ ಈ ನಾವೇ ತಯಾರು ಮಾಡುವಂಥ ಗೊಬ್ಬರ, ಈ ಸಗಣಿ ಇರ್ತಲ್ಲ, ಎತ್ತಿನ ಸಗಣಿ, ಆಕಳ ಸಗಣಿ, ಎಮ್ಮೆ ಸಗಣಿ, ಇದರಿಂದನೇ ಇದು ಮಾಡೋಕೆ. ಅದು ನೀರು ಬಿಡಲಿಲ್ಲಪ್ಪ ಜಾಸ್ತಿ ಹಿಟ್ಟಾಗಿ ಒಣಗೋಂಥ ಇದು ಇರ್ತೈತಿ ಬೆಳೆ. ನೀರು ಸಿಕ್ಕಾಪಟ್ಟೆ ನೀರು ಬೇಕು. ಅದಕ್ಕೆ ಕರೆಕ್ಟಾಗಿ ನೀರು ಮೇಂಟೈನ್ ಮಾಡಬೇಕು. 1 ಎಕರೆ ಹೊಲ 4-5 ದಿನ ತೊಗೊತೈತಿ ನೀರು ಕಡಿಮೆ ಇತ್ತು. 3 ಇಂಚ್ ನೀರು, 2.5 ಇಂಚ್ ನೀರು ಇತ್ತಪ್ಪ ಅಂದ್ರೆ ಒಂದು 3 ದಿನ ತೊಗೋಬೋದು. ಮತ್ತು ಒಳ್ಳೆ ಇನ್ನೊಂದು ಎಕರೆ ಕಟ್ಕೊಂಡು ಒಳ್ಳೆ ಇದಕ್ಕೆ ಕಟ್ಟೋಕೆ ಬೆಟರ್. ಒಂದು 5-6 ಇಂಚ್ ನೀರು ಇತ್ತಪ್ಪ, ಒಂದು 6-7 ಎಕರೆ ಹಾಕ. ಇಲ್ಲಿ ನೋಡ್ಬೋದು, ಈಗ 2 ಬೇಕು ನೋಡಲ್ಲೇ ಆಕಳ ಕಾಲಾಗ ನೋಡಿ. ಅದೇನೋ ಇದನ್ನ ಹಿಡಿಯಾಕೋತೈತಿ ಏನೋ ಒಂದು. ಇಲ್ಲೇ ಪ್ಲ್ಯಾನ್ ಹಾಕಿರ್ತೀವಿ, ಪ್ಲ್ಯಾನ್ ಐತಿ. ಅದು ನೋಡಿ ಹೊಟ್ಟೆಗೆ ಇಟ್ಕೊಂಡು ಹೆಂಗೆ ಸುಮ್ಮನೆ ಮುಕ್ಕಣೈತಿ. ಹಿಂಗೈತೆ ಅದು ದನ. ಯಾವ ಬರಲಿ ಒಳಾಕ್ಕೊಂಬಿಡ್ತಾವ. ಏನು ಮಾಡಕತ್ತಿ ಇಲ್ಲಿ? ಬೆಕ್ಕೆ ಇಲ್ಲ ನೋಡ್ಬೇಕು. ಇವಾಗ ಸ್ವಲ್ಪ ಮೋತಿಗೆ ನಿಂಬೆ ಹಣ್ಣಿಂದು ಹೆಚ್ಕೊಂಡು ಥರ ಸ್ವಲ್ಪ ಇದನ್ನು ಮಾಡೋಣ.
ಯಾಕಂದ್ರೆ ಹೊಲಸು ಭಾಳ ಇರ್ತಲ್ಲ, ಇದು ಒಟ್ಟು ಜಾಸ್ತಿ ಇರುತ್ತೆ ನೋಡು. ಒಟ್ಟು ಜಾಸ್ತಿ ಇದ್ದತ್ನಾಗ ಈ ಥರ ಹಚ್ಕೊಂಬಿಡ್ಬೇಕು. ಆದರೆ ಕಣ್ಣಲ್ಲಿ ಹೋಗ್ಬಾರ್ದು ಅದು. ಕಣ್ಣಲ್ಲಿ ಹೋದ್ರೆ ಗನ ಉರಿತಾ. ಈಗ ನೋಡಿ ಸ್ವಲ್ಪ ಕಡೆ ಎಲ್ಲ ಕಡೆ ಉರಿಯಾಕತೈತಿ. ಸ್ವಲ್ಪ ಗಾಯ ಅಥವಾ ಏನಾರ ಸ್ವಲ್ಪ ಹೊಲಸು ಜಾಸ್ತಿ ಐತಪ್ಪ ಅಂತಂದ್ರೆ ನೋಡಿಗ ಯಾವ ಥರ ಹೊಲಸು ಕಡೆಗೆ ಬಂದಿದ್ರೆ ಇದಕ್ಕೆ ಇದನ್ನು ಹೆಚ್ಚಿದ್ ಮಾಡ್ಬೇಕಂತದ್ದು. ಯಾರ್ಯಾರು ಏನೇನೋ ಹೆಚ್ಚಿದ ಮಾಡ್ಕೊಂತಾರ, ಬಟ್ ಅದೇ ಸರಿ ಅಲ್ಲ. ಉರಿತೈತಿ ಈಗ ಬಗ್ಗೊಟ್ಟು ಉರಿತೈತಿ ಒಟ್ಟು. ಇದೆಲ್ಲ ಉರಕತೈತಿ. ಅಮ್ಮ ನೋಡ್ಕೊಂತೀನಿ ಸ್ವಲ್ಪ. ಒಗ್ಗಟ್ಟು ಉರಿತೈತೆ. ತಲೆಗಿನ ಹಚ್ಕೋಬೇಕು. ಅದನ್ನು ತಲೆಗೆ ಹಚ್ಕೊಂಡ್ರೆ ತಲೆನ ಒಟ್ಟನ್ನು ಕೂಡ ತಲೆಗೆ ಒಟ್ಟಿರುತ್ತಲ್ಲ ಅದು ಕೂಡ ಹೋಗುತ್ತೆ. ನಿಂಬೆಹಣ್ಣು ಆ್ಯಸಿಡ್, ಬಟ್ ಅದೆಲ್ಲ ಸಬ್ಕರದಲ್ಲೂ ಕೂಡ, ಈ ಬಟ್ಟೆ ಹೋಗಿರೋ ಸಬ್ಕರದಲ್ಲೂ ಕೂಡ ಇದೇ ನಿಂಬೆ ಆ್ಯಸಿಡ್ ಏನೋ ಇರುತ್ತೆ ಅದ್ರಾಗ. ಅಂದರೆ ಒಂದು 20% ಇರ್ಬೋದು ಅಂತ ನನಗೆ ಅನಿಸುತ್ತೆ. ಜಾಸ್ತಿ ಏನೋ ಹಾಕಲ್ಲ ಅದಕ್ಕೆ. ಸ್ವಲ್ಪ ಕೆಮಿಕಲ್ ಎಲ್ಲ ಅದನ್ನ ಮಿಕ್ಸ್ ಮಾಡಿರ್ತಾರೆ. ನೋಡ್ಬೋದು ಈಗ ನಮ್ಮ ಸೂರ್ಯಕಾಂತಿ ಎಷ್ಟು ನೈಸ್ ಹೊಡೆದೈತಿ. ಎಲ್ಲ ಹೊಡೆದಿಲ್ಲ, ಅದು ಹೂವು ಆಗೈತಿ. ಇನ್ನೇನಿದ್ರು ಅದು ಕಾಳಾಗತ್ತ. ಅಂದ್ರೆ ಸೂರ್ಯಕಾಂತಿದು ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಬುಡಕ ಹಸಿರು ಇರುತ್ತೆ, ಬೆಳೆತನ ಪೂರ್ತಿ ಹಸಿರು. ಆಮೇಲೆ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ ನೋಡಿ ಯಾವ ಥರ ಐತಿಗ. ಈ ಥರ ಕಾಳು ಕೊಂತಪ್ಪ ಅಂದ್ರೆ ಕಾಯಿ ಅದ್ರೊಳಗೆ ಇದು ಈಗ ಇಲ್ಲೈತಲ್ಲ, ಇಲ್ಲೆಲ್ಲ ಇದೇ ಇದು ನೋಡಿ ಸ್ವಲ್ಪ ಪೌಡ್ರ್ ಎಲ್ಲ. ಈ ಪೌಡ್ರಿಗೆ ಮಳೆ ನೀರು ಬೀಳಬಾರ್ದು. ಇಲ್ಲೆಲ್ಲ ಐತಲ್ಲ ಇದು ಉದ್ದ ಬಂದ್ಬಿಡುತ್ತೆ. ಇಲ್ಲೇ ಇದೆ ಅಲ್ಲ, ಇದನ್ನು ತೋರಿಸ್ತೀನಿ ನೋಡಿ. ಇದು ಉದುರು ಬಿದ್ದಾಗ ಒಳಗಿರೋದು ಬೀಜ ಇರುತ್ತಲ್ಲ, ಆ ಬೀಜ ಏನಾಗತ್ತಪ್ಪ ಅಂತಂದ್ರೆ ದಪ್ಪ ಆದಾಗ ಇದು ಉದುರು ಬೀಳುತ್ತೆ. ಆದರೆ ಈಗ ಮಳೆ ಈ ಸೈಡೆಲ್ಲ ಇದಿಲ್ವಾ, ಪೌಡ್ರ್ ಕಾಣುತ್ತೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಆ ಪೌಡ್ರ್ ಮೇಲೆ ನೀರು ಬೀಳಬಾರ್ದು. ನೀರು ಬಿತ್ತಪ್ಪ ಅಂದ್ರೆ ಕಾಳು ಸರಿಯಾಗಲ್ಲ ಅಂತಂದಂತಾರೆ. ಬಟ್ ಮಳೆ ಕೂಡ ಈಗೇನೂ ಇಲ್ಲ, ಬೆಟ್ರ ಒಳ್ಳೆಯದೇ. ಬಟ್ ನೀರು ಬೇಕೀಗ, ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಇತ್ತಪ್ಪ ಅಂತ ಚೆನ್ನಾಗಿರುತ್ತೆ. ನೋಡ್ಬೋದು ಹಿಂದೆ ಸಿಂಡ್ರಿ ಹಂಗೆ ಕಾಣುತ್ತೆ, ಸಖತ್ತಾಗಿ ಹೂವು ಅರಳಿಬಿಡುತ್ತೆ. ನಿಮ್ಗೊಂದು ವಿಷಯ ಹೇಳ್ತಂತಂದು, ಏನು ವಿಷಯಪ್ಪ ಅಂತಂದ್ರೆ ಸೂರ್ಯಕಾಂತಿದು 4 ಬಣ್ಣಗಳನ್ನು ಬಿಡುಗಡೆ ಮಾಡುತ್ತದೆ. ಒಂದು ಇದು ಹಸಿರು, ಎರಡನೇದ್ದು ಇದು ಹಳದಿ, ಮೂರನೇದ್ದು ಇದ್ರೊಳಗೆ ಆಗ್ತಾ ಇರುವಂಥ ಬೀಜ ಕರ್ರಗಿರುತ್ತೆ ಮೇಲೆ. ಆ ಬೀಜದ ಒಳಗೆ ಇರೋದು ಮೇನ್ ಬೀಜ ಬೆಳ್ಳಗಿರುತ್ತೆ. 4 ಕಲರನ್ನು ಪ್ರೊಡ್ಯೂಸ್ ಮಾಡುವಂಥ ಬೆಳೆ ಇದೆ. ಇನ್ನೂ ಬೇರೆ ಬೀಜಗಳು ಇದೇ ಇರ್ತವೆ. ಎಲ್ಲ ನೆಲಕ್ಕೆ ಹಾಕಂಥ ಬೀಜಗಳಿಗೂ ಕೂಡ ಒಂದು 2-3 ರೀತಿಯಲ್ಲಿ ಕಲರನ್ನು ಪ್ರೊಡ್ಯೂಸ್ ಮಾಡುವಂಥ ತಾಕತ್ತು ಕೂಡ ಇರ್ತವಕ್ಕೆ. ಆ ಬೆಳೆಯು ನಿಮ್ಗೆ ಹೇಳ್ತೀನಿ. ಈಗ ಸಜ್ಜಿ ಅಂತಂದ್ರೆ ಅದು ಹಸಿರೇ ಇರುತ್ತೆ, ಆಮೇಲೆ ಬೆಳೆ ಆಗ್ಬಿಡುತ್ತೆ 2 ಬಣ್ಣ. ಈಗ ಜೋಳ ಅಂತಂದ್ರೆ ಅದು ಕೂಡ ಹಸಿರಿರುತ್ತೆ, ಅದು ಕೂಡ ವೈಟೇ ಇರುತ್ತೆ. ತೊಗರಿ ಹಸಿರು ಇರುತ್ತೆ, ಅದು ಬಂದು ಚಾಕ್ಲೇಟ್ ಕಲರ್ ಇರುತ್ತೆ. ಅದನ್ನು ಹೊಡೆದ್ರೆ ವೈಟ್ ಕಲರದ್ದು ಬೇಳೆಗಳಾಗ್ತವೆ ಅಲ್ವಾ. 3 ರೀತಿ ಕಲರ್ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲ ನಾವು ಕಲರ್ ಕಂಡಿಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೆಳೆಗಳಿಂದನೇ ನಾವು ಕಲರ್ನ ಕಂಡಿಡ್ತೀವಿ ಅಂತ ನನಗೆ ಅನಿಸುತ್ತೆ.